ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 24ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರ PDF ಅನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ. ಆದಷ್ಟು ಆ PDF ಅನ್ನ ಓದೋ ರೂಢಿನ ಮಾಡ್ಕೊಳ್ಳಿ. ಯಾಕಂದ್ರೆ ಅದರಿಂದ ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಜ್ ಅನ್ನೋದು ತುಂಬಾನೇ ಇಂಪ್ರೂವ್ ಆಗುತ್ತೆ. ಹಾಗೆ ವಿಡಿಯೋ ಕಡೆ ಬರೋದಾದ್ರೆ ಫಸ್ಟ್ ಟಾಪಿಕ್ ನೋಡೋದಾದ್ರೆ ವಿದೇಶಿ ದೇಣಿಗೆ ನಿಯಮ ಬಿಗಿ. ಧಾರ್ಮಿಕ ಉದ್ದೇಶದ ಚಟುವಟಿಕೆಗಳಲ್ಲಿ ಮತಾಂತರ ಪ್ರಕ್ರಿಯೆ ಇರುವಂತಿಲ್ಲ. ಇದು ಏನಂದ್ರೆ ಈ NGOಗಳು ವಿದೇಶದಿಂದ ಫಾರಿನ್ ಫಂಡ್ ಅನ್ನ ಕಲೆಕ್ಟ್ ಮಾಡ್ತವೆ. ಆ ಫಾರಿನ್ ಫಂಡ್ ಅನ್ನ ಕಲೆಕ್ಟ್ ಮಾಡಿ ಯಾವ ಉದ್ದೇಶಕ್ಕಾಗಿ ಬಳಸ್ಕೊಳ್ತಾರೆ ಆ ಉದ್ದೇಶನ ಸರ್ಕಾರಕ್ಕೆ ಆದಷ್ಟು ಅವರು ತಿಳಿಸ್ಕೊಡ್ಬೇಕು. ಮತ್ತೆ ಅಷ್ಟು ಸುಲಭದಲ್ಲಿ ಈ ಫಾರಿನ್ ಫಂಡ್ ಅನ್ನ ಇವರು ದೇಣಿಗೆ ರೂಪದಲ್ಲಿ ತೆಗೆದುಕೊಳ್ಳುವಂತಿಲ್ಲ. ಹಾಗೆ ಅದಕ್ಕೆ ತುಂಬಾನೇ ಬಿಗಿಯಾದ ಒಂದಿಷ್ಟು ಕಡ್ಡಾಯ ರೂಲ್ಸ್ ಗಳನ್ನ ನೀಡಿದ್ದಾರೆ. ಅದ್ರ ಬಗ್ಗೆ ಇದು ಸ್ವಲ್ಪ ನೀಡಿದ್ದಾರೆ. ಇದರ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಸ್ವಲ್ಪ ಓದ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಪದ್ಮ ಪ್ರದಾನ. ರಾಷ್ಟ್ರಪತಿ ಭವನದ ಗಣತಂತ್ರ ಮಂಟಪದಲ್ಲಿ ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕನ್ನಡಿಗರಾದ ಪ್ರಭಾಕರ್ ಕೋರೆ, ಡಾಕ್ಟರ್ ಸುರೇಶ್ ಹನಗನವಾಡಿ ಮತ್ತು ಶೋಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಹಾಗೂ ಮಲಯಾಳಂ ನಟ ಮಮ್ಮುಟ್ಟಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಿದರು. ಇವ್ರ ಹೆಸರನ್ನ ಮತ್ತೆ ನೋಡಿಟ್ಕೊಳ್ಳಿ, ಮತ್ತೆ ಯಾವ ಪ್ರಶಸ್ತಿನ ಇವರಿಗೆ ನೀಡಿದ್ದಾರೆ ಅನ್ನೋದನ್ನ ಸ್ವಲ್ಪ ನೋಡಿಟ್ಕೊಳ್ಳಿ, ಬೇಕಾಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಮೆಸ್ಸಿ, ಕಾಲ್ಚೆಂಡಿನ ಮಾಂತ್ರಿಕ. ಇವ್ರ ಬಗ್ಗೆ ಇದ್ರೆ ಸುಮಾರು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯವನ್ನ ಆಡಿದ್ದಾರೆ ಅಂದ್ರೆ 201, ಗೋಲ್ಗಳ ಸಂಖ್ಯೆ 222, ವಿಶ್ವಕಪ್ ಪಂದ್ಯ. ಈ 201 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 28 ವಿಶ್ವಕಪ್ ಪಂದ್ಯಗಳನ್ನ ಆಡಿದ್ದಾರೆ. ಆ ವಿಶ್ವಕಪ್ ಪಂದ್ಯದಲ್ಲಿ 18 ಗೋಲನ್ನ ಇವರು ಹೊಡೆದಿದ್ದಾರೆ. ಹಾಗೆ ಇಲ್ಲಿ ವಿಶ್ವಕಪ್ ನಲ್ಲಿ 10ಕ್ಕೂ ಅಧಿಕ ಗೋಲ್ ಹೊಡೆದವರ ಪಟ್ಟಿಯನ್ನ ನೀಡಿದ್ದಾರೆ. ಅದರಲ್ಲಿ ಟಾಪ್ ನಲ್ಲಿ ಲಿಯೋನಾಲ್ ಮೆಸ್ಸಿ ಅವರು ಬರ್ತಾರೆ. ಹಾಗೆ 10 ಜನರನ್ನ ಸುಮಾರು ಜನರನ್ನ ಕೊಟ್ಟಿದ್ದಾರೆ. ಅವರ ಹೆಸರನ್ನ ಸ್ವಲ್ಪ ನೋಡಿಟ್ಕೊಳ್ಳಿ. ಯಾಕಂದ್ರೆ ಫಿಫಾ ವರ್ಲ್ಡ್ ಕಪ್ ಈಗ ನಡೀತಿದೆ. ಇದು ಈ ಸತಿಯ ಕರೆಂಟ್ ಅಫೇರ್ಸ್ ನಲ್ಲಿ ನಿಮಗೆ ತುಂಬಾನೇ ಸ್ಪೋರ್ಟ್ಸ್ ನಲ್ಲಿ ಬಂದ್ರೆ ಈ ಸತಿ ಕರೆಂಟ್ ಅಫೇರ್ಸ್ ನಲ್ಲಿ ಇದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದ್ರ ಬಗ್ಗೆನೂ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಒಂದು ವಿಡಿಯೋನ ಹಾಗೆ ಯೂಟ್ಯೂಬ್ ನಲ್ಲೂ ಒಂದು ಶಾರ್ಟ್ಸ್ ಅನ್ನ ಹಾಕಿದ್ದೇವೆ, ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ ರೋಹಿತ್ಗೆ ಪದ್ಮಶ್ರೀ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರಿಗೆ ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಂಗಳವಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಹಾಗೆ ಯಾವ ಕ್ರಿಕೆಟ್ ಆಟಗಾರರಿಗೆ ಈ ಬಾರಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ವಶನ್ ಕೇಳಬಹುದು. ಆದಷ್ಟು ನಿಮ್ಗೆ ಗೊತ್ತಿರ್ಲಿ. ಹಾಗೆ ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಗಳಾಗಿದ್ದು, ಈ ಪ್ರಶಸ್ತಿ ಯಾರ್ಯಾರಿಗೆ ಯಾವುದನ್ನು ಕೊಟ್ಟಿದ್ದಾರೆ ಅನ್ನೋದು ಸ್ವಲ್ಪ ನೆನಪಿರ್ಲಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ಚಾನಲ್ ಅನ್ನ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.